ಸುಭಾಷ್ ರಾಠೋಡ್ ಅವರು ಮೊನ್ನೆಯ ದಿನ ಪತ್ರಿಕೆಗಳಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಶಾಸಕರಾದ ಅವಿನಾಶ್ ಜಾಧವ್ ಅವರಿಗೆ ಭೂತದ ಬಾಯಲ್ಲಿ ಭಗವದ್ಗೀತೆ ಎಂದು ಹಾಗೂ ನಿಮ್ಮದೇ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ನೀವು ನೊಣ ಹುಡುಕುತ್ತಿದ್ದೀರಿ ಎಂದು ವ್ಯಂಗ್ಯವಾಡಿದ್ದು ತಪ್ಪು ಎಂದು ಆಕ್ರೋಶವನ್ನು ಮುಖಂಡರು ವ್ಯಕ್ತಪಡಿಸಿದ್ದಾರೆ. ತಾವುಗಳು ಅವರ ಅಭಿವೃದ್ಧಿ ಹಾಗೂ ಜನಪರ ಆಡಳಿತ ನೋಡಿ ಸಹಿಸದೆ ಈ ಥರ ಹೇಳಿಕೆಯನ್ನು ನೀಡಿದ್ದೀರಿ ಅಂತ ಶಂಕರ್ ಚೋಕಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ಲಾಭಕ್ಕಾಗಿ ಆಳಂದ ಕ್ಷೇತ್ರದಿಂದ ಚಿಂಚೋಳಿ ಕ್ಷೇತ್ರಕ್ಕೆ ಆಗಮಿಸಿದ್ರಿ ಹೊರತು ಚಿಂಚೋಳಿ ಅಭಿವೃದ್ಧಿಗಾಗಿ ಅಲ್ಲ. ಶಾಸಕರ ಅಭಿವೃದ್ಧಿ ಹಾಗೂ ಆಡಳಿತ ನೋಡಿಯೇ ಅವರಿಗೆ 2ನೇ ಬಾರಿ ಆಯ್ಕೆ ಮಾಡಿದ್ದೇವೆ. ಸೋಲಿನ ಬಳಿಕ ನೀವು ಇಂಥ ಆರೋಪಗಳನ್ನು ಮಾಡುವುದು ಸರಿ ಅಲ್ಲದೆ ಈ ರೀತಿ ಆರೋಪ ಮಾಡುವುದು ಸಹಜ. ನಿಮ್ಮಲ್ಲಿ ನಿಜವಾಗಿಯೂ ಚಿಂಚೋಳಿ ಕ್ಷೇತ್ರದ ಜನತೆಯ ಮೇಲೆ ಅಭಿಮಾನ ಇದ್ದರೆ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿದ್ದು ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ ಹೆಚ್ಚಿನ ಅನುದಾನ ತಾಲೂಕಿಗೆ ತರುವ ಪ್ರಯತ್ನ ಮಾಡಿ. ತಾವುಗಳು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಸ್ಥಾನ ಹೊಂದಿದ್ದು ಅದರ ಸದುಪಯೋಗ ಪಡೆದುಕೊಂಡು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿ. ಅದನ್ನು ಬಿಟ್ಟು ತಾನು ಮಾಡುವುದಿಲ್ಲ, ಮಾಡುವವರನ್ನು ಬಿಡುವುದಿಲ್ಲ ಎನ್ನುವ ಹಾಗೆ ಅಭಿವೃದ್ಧಿಗಾಗಿ ಶ್ರಮವಹಿಸುತ್ತಿರುವ ಶಾಸಕರ ಬಗ್ಗೆ ಟೀಕೆ ಮಾಡುವುದು ಸರಿಯಲ್ಲ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾನ್ಯ ಚಿಂಚೋಳಿಯ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಅವರು ಎಲ್ಲ ಪತ್ರಿಕಾ ಪ್ರಕಟಣೆಯಲ್ಲಿ ಏನು ವಿಷಯ ತಿಳಿಸಿದಾರಪ್ಪ ಅಂತ ಕೇಳಿದ್ರೆ, ಮಾನ್ಯ ಶಾಸಕರ ಬಗ್ಗೆ ಟೀಕೆ ಮಾಡುತ್ತಾ ಚುಂಚೋಳಿಯ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಅವರು ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಮಾಡಬೇಕಿದ್ರೆ ಭಾಳ ಎಚ್ಚರಿಕೆಯನ್ನು ಮಾಡಬೇಕಾಗ್ತದೆ. ಅವರ ನ್ಯಾಲಿಗೆ ಹಿಡಿತಾ ಇರಲಿ ಅಂತ ಆರೋಪ ಮಾಡಿದ್ದಾರೆ. ಮಾನ್ಯ ಸುಭಾಷ್ ರಾಠೋಡ್ ಅವರಿಗೆ ಪತ್ರಿಕಾ ರಂಗದ ಮೂಲಕ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಕೇಳಿದರೆ, ಮಾನ್ಯ ಚುಂಚೋಳಿಯ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಅವರು ಮೊನ್ನೆ ದಿನ ಭಾರತೀಯ ಜನತಾ ಪಕ್ಷದ ಪ್ರತಿಭಟನೆಯಲ್ಲಿ ಏನು ಮಾತಾಡಿದಾರಪ್ಪ ಅಂದ್ರೆ, ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ಒಂದೂ KDP ಮೀಟಿಂಗ್ ಮಾಡಿಲ್ಲ ಅಂತಂದು ಆರೋಪ ಮಾಡಿದ್ದಾರೆ. ಅದು ಸಹಜ. ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರೀತಿ KDP ಮೀಟಿಂಗ್ ಆಗಿಲ್ಲ. ಒಂದು ಕ್ಷೇತ್ರದ ಶಾಸಕರಾಗಿ ಉಸ್ತುವಾರಿ ಸಚಿವರು KDP ಮೀಟಿಂಗ್ ಮಾಡಬೇಕಾಗಿತ್ತು ಅಂತ ಕ್ವಶನ್ ಮಾಡಿದ್ದಾರೆ ಮಾನ್ಯ ಯಾರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ. ಆದರೆ ಸುಭಾಷ್ ರಾಠೋಡ್ ಅವರು ಅವಿನಾಶ್ ಜಾಧವ್ ಅವರು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆರೋಪ ಮಾಡಬೇಕಿತ್ತಂದ್ರೆ ನ್ಯಾಲಿಗೆ ಹಿಡಿತಾ ಇರಬೇಕಂತ ಏನು ಆರೋಪ ಮಾಡಿದ್ದಾರೆ. ಶಾಸಕರು ಉಸ್ತುವಾರಿ ಸಚಿವರ ಮೇಲೆ ಯಾವುದೇ ರೀತಿಯನ್ನು ವ್ಯಂಗ್ಯ ಮಾತಾಡಿಲ್ಲ, ಅದೇ ರೀತಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿಲ್ಲ, ಏನೂ ಮಾಡಿಲ್ಲ. ಅದೇ ರೀತಿಯಾಗಿ ಪತ್ರಿಕೆ ಪ್ರಕಟಣೆಯಲ್ಲಿ ಏನು ತಿಳಿಸಿದಾರಪ್ಪ ಅಂತ ಕೇಳಿದರೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತೆ ಅಂತ ಹೇಳಿದ್ದಾರೆ. ಮೊನ್ನೆ ಸುಭಾಷ್ ರಾಠೋಡ್ ಅವರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ರಾಜಕೀಯ ಮಾಡೋರಿದ್ದರೆ ರಾಜಕೀಯ ಮಾಡಿರಿ, ಶಾಸಕರಿಗೆ ಟೀಕೆ ಮಾಡಿರಿ, ಟೀಕೆ ಮಾಡೋಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಒಂದು ಧಾರ್ಮಿಕ ವಿಷಯವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ತೊಗೊಂಡು ಯಾಕೆ ಟೀಕೆ ಮಾಡ್ತೀರಿ? ಬೇರೆ ಬೇರೆ ಬೈಬಲ್ ಆಗಿರ್ಬೋದು ಅಂಥವೆಲ್ಲ ತೊಗೊಂಡು ಟೀಕೆ ಮಾಡಿ ನೀವು ಅದೆಲ್ಲ ಬಿಟ್ಟು ಧಾರ್ಮಿಕ ವಿಷಯದ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಬೇಡ್ರಿ. ಅಲ್ಲದೆ ತಾವೇನು ಚುಂಚೋಳಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಶಾಸಕರ ಮೇಲೆ ಆರೋಪ ಮಾಡಿದಿರಿ. ತಾವುಗಳು ಆಳಂದ ಮತಕ್ಷೇತ್ರದಿಂದ ಬಂದವರು, ನಮ್ಮ ಚುಂಚೋಳಿ ರಾಜಕೀಯ ಮಾಡಕ್ಕೆ ನೀವು ಬಂದಿರಿ. ನೀವು ಒಂದು ವೇಳೆ ಏನಾದರೂ ಚುಂಚೋಳಿ ಅಭಿವೃದ್ಧಿಗಾಗಿ ಬಂದಿದ್ದೆ ಆದಲ್ಲಿ ನಿಮ್ಮದೇ ಸರ್ಕಾರ ಇದೆ, ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ. ತಾವು ಒಂದು ಮುಖ್ಯಮಂತ್ರಿಗಳು ಮನವೊಲಿಸಿ ಹಿಂದುಳಿದ ತಾಲೂಕು ಅದ ಅಂತೇಳಿ ಶಾಸಕರ ಜೊತೆ ಕೈ ಜೋಡಿಸಿ ಹೆಚ್ಚಿನ ಅನುದಾನ ತರುವಂಥ ಪ್ರಯತ್ನ ನೀವು ಮಾಡಬೇಕಾಗಿತ್ತು. ಅದನ್ನು ಸಹ ಮಾಡಿಲ್ಲ. ಈಗ ಮೊನ್ನೆ ದಿನ ಕಾಳಗಿಗೆ ಇವರು ಬಂದಿದ್ದರು, ಸಣ್ಣ ನೀರಾವರಿ ಸಚಿವರು ರಾಜೇಶ್ ಗುತ್ತೇವರು, ಕಾಂಗ್ರೆಸ್ ಮುಖಂಡರಾಗಿರ್ತಾರೆ ರಾಜೇಶ್ ಗುತ್ತೇವರು ಸಚಿವರಿಗೆ ಕರೆಸಿ ಏನು ಮಾಡಿದಾರಪ್ಪ ಅಂತ ಕೇಳಿದ್ರೆ, ಅಲ್ಲಿ ಮಲಗಾಣದ ನೀರಾವರಿ ಬಗ್ಗೆ ಆಗಿರ್ಬೋದು, ಕಾಳೇಶ್ವರ ಅಭಿವೃದ್ಧಿ ಬಗ್ಗೆ ತೋರಿಸಿದ್ದಾರೆ. ಅವ್ರು ರಾಜಕೀಯನೂ ಮಾಡ್ಲಾರ್ದಂಗೆ ಹಿಂಗೊಂದು ಇಂಥವು ನಿಮ್ಮ ಸರ್ಕಾರದ ಯಾರು ಸಚಿವರು ಇರಲಿ, ಸಂಬಂಧಪಟ್ಟವ್ರು ಯಾರಿಗೆ ಕರ್ಕೊಂಬಂದು ಚುಂಚೋಳಿ ಅಭಿವೃದ್ಧಿ ಬಗ್ಗೆ ತಾವು ಧ್ವನಿ ಎತ್ತಬೇಕಂತ ಹೇಳ್ತಿದ್ದಾನೆ. ಅದಲ್ಲದೆ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಶಬ್ಬಾಸ್ಗಿರಿ ಪಡೆಯುವಂಥ ಸಲುವಾಗಿ, ಉಸ್ತುವಾರಿ ಸಚಿವರ ಬಳಿ ಶಬ್ಬಾಸ್ ಅನಿಸ್ಕೊಳ್ಳೋ ಸಲುವಾಗಿ ಮಾನ್ಯ ಶಾಸಕರ ಬಗ್ಗೆ ಆರೋಪ ಮಾಡೋದು ನಿಲ್ಲಿಸಬೇಕು. ಯಾಕಪ್ಪ ಅಂತ ಕೇಳಿದರೆ, ನೀವು ಏನಾದರೂ ಚುಂಚೋಳಿ ನಿಮ್ಮ ಪಕ್ಷದಿಂದ ಶಬ್ಬಾಸ್ಗಿರಿ ಇಲ್ಲ, ನೀವು ಮುಂಬರೋ ದಿನಗಳಲ್ಲಿ ಸೋಲಿನಲ್ಲೇ ಅನುಭವಿಸಬೇಕಾಗುತ್ತೆ. ನೀವು ಇನ್ನು 3ನೇ ಬಾರಿ ಚುನಾವಣೆ ಇದು ಮಾಡಿದ್ರು ನೀವು ಮತ್ತೆ ಸೋಲು ಕಾಣ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಿದಾಗ ಮಾತ್ರ ನೀವು ತಾಲೂಕಿನ ಜನ ನಿಮ್ಮ ಕೈ ಹಿಡಿತಾರೆ. ನೀವೆಲ್ಲಾದರೂ ಉಸ್ತುವಾರಿ ಸಚಿವರು ಶಬ್ಬಾಸ್ಗಿರಿ ಅನ್ನಿಸ್ಕೊಳ್ಳೋ ಸಲುವಾಗಿ ಶಾಸಕರ ಬಗ್ಗೆ ಏನು ಟೀಕೆ ಮಾಡ್ತಾ ಇದ್ದೀರಿ, ಇದು ತಪ್ಪಿದು. ಇದೊಂದು ಇನ್ನು ಮುಂದೆ ಏನಾದರೂ ಶಾಸಕರ ಬಗ್ಗೆ ಟೀಕೆ ಮಾಡಬೇಕಿದ್ರೆ ನೀವು ಎಚ್ಚರಿಕೆಯನ್ನು ಟೀಕೆ ಮಾಡಬೇಕಾಗತ್ತೆ. ರಾಜಕೀಯ ಮಾಡೋದನ್ನು ಮಾಡಿ, ನೀವು ನ್ಯಾಲಿಗೆ ಹರಿಬಿಡುವಂಥ ಪ್ರಯತ್ನ ನೀವು ಮಾಡಬೇಡ ಅಂತ ಈ ಪತ್ರಿಕೆ ಮೂಲಕ ತಿಳಿಸ್ತಾ ಇದ್ದೀನಿ. ಏನು ಸರ್? ಏನು ಸರ್? ಹಾಂ